ಪ್ರಿ ಕೆ ಜಿಯಿಂದ ಪಿ ಯು ಸಿ ತನಕನೂ ಇರುತ್ತೆ. ಈ ವರ್ಷ ನಾವು ಪ್ರಿ ಕೆ ಜಿಯಿಂದ 7th ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಇಯರು ಹೈಸ್ಕೂಲ್ ಆ್ಯಂಡ್ ಪಿ ಯು ಸಿ ವಿಲ್ ಬಿ ದೇರ್. ಓನ್ ಬಿಲ್ಡಿಂಗ್, ಎಸ್. ದ ಎಂಟೈರ್, ನೀವೆಲ್ಲ ಬರ್ತೀರಲ್ಲ ನಾಳೆ ನೋಡ್ತೀರಿ, ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಇನ್ಕ್ಲೂಡಿಂಗ್ ದ ಲ್ಯಾಬ್ಸ್, ಕ್ಲಾಸ್ ರೂಮ್ಸ್, ಎವ್ರಿಥಿಂಗ್ ಹ್ಯಾಸ್ ಬಿನ್ ಸೆಟಪ್. ನಾವು ಈಗ ಬೇರೆ ಸುಮಾರು ಸ್ಕೂಲಲ್ಲಿ ಏನು ಮಾಡ್ತಾರೆ, ಗ್ರೌಂಡ್ ಫ್ಲೋರ್ ಒಂದು ಹಾಕಿರ್ತಾರೆ, ಆಮೇಲೆ ಓದಂಗೆ ಕಟ್ಕೋತಾರೆ. ಸಾಹೇಬ್ರು ಆ ಥರ ಮಾಡಿಲ್ಲ. ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ನೀವು ಅಪ್ ಟು ಪ್ರಿ ಕೆ ಜಿಯಿಂದ ಪಿ ಯು ಸಿ ತನಕ ಎಷ್ಟು ಬೇಕು, ಇನ್ಕ್ಲೂಡಿಂಗ್ ಆಡಿಟೋರಿಯಂ, ಸ್ಪೋರ್ಟ್ಸ್ ಜಾಗ, ಸ್ವಿಮ್ಮಿಂಗ್ ಪೂಲ್, ಎವ್ರಿಥಿಂಗ್ ವಿಲ್ ಬಿ ಇನ್ ದೇರ್. ಎವ್ರಿಥಿಂಗ್ ಹ್ಯಾಸ್ ಬಿನ್ ರೆಡಿ. ಕ್ಲಾಸ್ ನಾಳಿದ್ದು ಬಂದಾಗ ಸಿದ್ದರಾಮಯ್ಯನವರು ಇನಾಗ್ರೇಟ್ ಮಾಡಿದಾಗ ವಿಲ್ ಆಲ್ಸೋ ಸಿ ದಿ ಕ್ಲಾಸ್ ರೂಮ್, ಮಾಡೆಲ್ ಕ್ಲಾಸ್ ರೂಮ್ ಸೆಟಪ್ ಮಾಡಿರ್ತೀರಿ. ಆಲ್ ದ ಕ್ಲಾಸ್ ರೂಮ್ಸ್ ವಿಲ್ ಬಿ ಸ್ಟೇಟ್ ಆಫ್ ದಿ ಆರ್ಟ್. ತುಂಬ ಟೆಕ್ ಸ್ಯಾವಿಯಾಗಿ ಕ್ಲಾಸ್ ರೂಮ್ಸ್ನ ಡಿಸೈನ್ ಮಾಡಿದ್ದಾರೆ. ಸ್ಪೇಸ್ ರಿಕ್ವೈರ್ಮೆಂಟ್ಸು CBSE ನಾರ್ಮ್ಸ್ ಏನು ಹೇಳಿರ್ತಾರೆ ಅದಕ್ಕಿಂತ 20% ಜಾಸ್ತಿ ಇದೆ ನಾವು. ಸೊ ಎಲ್ಲದನ್ನು ಇಂಟರ್ನ್ಯಾಷನಲ್ ಲೆವೆಲ್ಲಿಗೆ ಮಾಡಬೇಕಾದ್ರೆ ನಾವು ಸ್ಟೇಟ್ ಸಿಲೆಬಸ್ ಇಲ್ಲ, CBSE ಸಿಲೆಬಸ್. ಇದು ಹೊಸದಾಗಿ ಮಾಡಿರೋದಪ್ಪ. ಹೌದು, 2025ಕ್ಕೆ ಅಕಾಡೆಮಿಕ್ ಇಯರಿಗೆ ಸ್ಟಾರ್ಟ್ ಆಗ್ತಾ ಇರೋದು. ಅದು ನಮ್ಮ ಹಳೇದು, ಅದು ಗ್ರ್ಯಾಂಟಿನ್ 8 ಸ್ಕೂಲು ಮುಂಚೆಯಿಂದನೂ ಇದೆ. ಅದು ಆಲ್ಮೋಸ್ಟ್ ಗಾಂಧಿನಗರದಲ್ಲಿರೋದು. ಅದು ಇದೆ, ಇದು ಹೊಸ, ಅದು ಎಸ್. ಅದು ಸ್ಟೇಟ್ ಸಿಲೆಬಸ್ ಇದೆ, ಇದು CBSE ಸಿಲೆಬಸ್ ಇದೆ.